ಅಭಿಷೇಕ್ ಅಂಬರೀಷ್ ಅಭಿನಯದ ಎರಡನೇ ಚಿತ್ರ ಬ್ಯಾಡ್ ಮ್ಯಾನರ್ಸ್ 2023ರ ನವೆಂಬರ್ನಲ್ಲಿ ಬಿಡುಗಡೆಯಾಯಿತು. ಸೂರಿ ನಿರ್ದೇಶನದ ಈ ಚಿತ್ರದ ಬಗ್ಗೆ ಆರಂಭದಲ್ಲಿ ಸಾಕಷ್ಟು ನಿರೀಕ್ಷೆಗಳು ಇದ್ದವು. ಅದಕ್ಕೆ ಕಾರಣ ಅಭಿಷೇಕ್ ಅಂಬರೀಷ್ ಅಭಿನಯದ ಮೊದಲ ಚಿತ್ರ ಅಮರ್ ಅಷ್ಟೇನೂ ಯಶಸ್ವಿಯಾಗಿರಲಿಲ್ಲ. ಹಾಗಾಗಿ ಎರಡನೆಯ ಚಿತ್ರವಾದರೂ ನಿಲ್ಲಬಹುದು. ಅಭಿಷೇಕ್ ಅಂಬರೀಷ್ ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ನಟನಾಗಿ ಮಿಂಚಬಹುದು ಎಂಬ ನಿರೀಕ್ಷೆ ಎಲ್ಲರಲ್ಲಿಯೂ ಇತ್ತು. ಅದಕ್ಕೆ ಸರಿಯಾಗಿ ನಟ ದರ್ಶನ್ ಚಿತ್ರದ ಟ್ರೇಲರ್ ಬಿಡುಗಡೆ ಮಾಡಿ ಶುಭ ಹಾರೈಸಿದ್ರು. ಚಿತ್ರ ನೋಡಿ ಮೆಚ್ಚುಗೆಯ ಮಾತುಗಳನ್ನಾಡಿದ್ರು. ಆದರೆ ಚಿತ್ರ ನಿರೀಕ್ಷಿಸಿದ ಯಶಸ್ಸು ಕಾಣಲಿಲ್ಲ. ಚಿತ್ರದ ಬಗ್ಗೆ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾದವು. ಈ ಮಧ್ಯೆ ಅಭಿಷೇಕ್ ಅಂಬರೀಷ್ ಅಭಿನಯದ ಮೂರನೆಯ ಚಿತ್ರವಾದ ಕಾಳಿ ನಿಂತು ಹೋಗಿರುವ ಸುದ್ದಿ ಬಂದಿದೆ. ಸುಮಾರು 1.5 ವರ್ಷಗಳ ಹಿಂದೆ ಅಭಿಷೇಕ್ ಅಭಿನಯದಲ್ಲಿ ಕಾಳಿ ಚಿತ್ರವನ್ನು ಘೋಷಿಸಿದ್ದರು ನಿರ್ದೇಶಕ ಎಸ್ ಕೃಷ್ಣ. 2022ರಲ್ಲಿ ನವೆಂಬರ್ನಲ್ಲಿ ಚಿತ್ರದ ಮುಹೂರ್ತ ಬಂಡೆ ಮಹಾಂಕಾಳಿ ದೇವಸ್ಥಾನದಲ್ಲಿ ನೆರವೇರಿತ್ತು. 2023ರ ಮೇನಲ್ಲಿ ಚಿತ್ರೀಕರಣ ಪ್ರಾರಂಭವಾಗುತ್ತದೆ ಎಂದು ಹೇಳಲಾಯಿತು. ಆದರೆ ಬ್ಯಾಡ್ ಮ್ಯಾನರ್ಸ್ ಚಿತ್ರ ಬಿಡುಗಡೆಯಾದರೂ ಕಾಳಿ ಚಿತ್ರದ ಸೂಚನೆ ಇಲ್ಲ. ಮೂಲಗಳ ಪ್ರಕಾರ ಕಾಳಿ ಚಿತ್ರವನ್ನು ಕೃಷ್ಣ ಕೈಬಿಟ್ಟಿದ್ದಾರಂತೆ. ಹೌದು, ಮೇನಲ್ಲದಿದ್ದರೂ ಇಷ್ಟು ಹೊತ್ತಿಗೆ ಕಾಳಿ ಚಿತ್ರದ ಚಿತ್ರೀಕರಣ ಶುರುವಾಗಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಈ ಚಿತ್ರವನ್ನು ನಿಲ್ಲಿಸಿದ್ದಾರಂತೆ ಕೃಷ್ಣ. ಅದರ ಬದಲು ಇನ್ನೊಂದು ಚಿತ್ರದ ಕೆಲಸವನ್ನು ಅವರು ಶುರು ಮಾಡಿದ್ದು ಸದ್ಯದಲ್ಲೇ ಅದರ ಬಗ್ಗೆ ಮಾಹಿತಿ ಹೊರಬೀಳಲಿದೆ ಎಂದು ಹೇಳಲಾಗುತ್ತಿದೆ. ಕಾಳಿ 90ರ ದಶಕದ ಕಾಲಘಟ್ಟದ ಚಿತ್ರವಾಗಿದ್ದು ಕಾವೇರಿ ನೀರು ಹಂಚಿಕೆ ವಿಷಯದಲ್ಲಿ ನಡೆದ ಗಲಭೆಯ ಹಿನ್ನೆಲೆಯಾಗಿದ್ದಾಗಿದೆ. ಈ ಚಿತ್ರವನ್ನು ಎಸ್ ಕೃಷ್ಣ ನಿರ್ದೇಶಿಸಿದರೆ RRR ಮೋಷನ್ ಪಿಕ್ಚರ್ಸ್ ಬ್ಯಾನರ್ ನಡಿ ಅವರ ಪತ್ನಿ ಸ್ವಪ್ನ ಕೃಷ್ಣ ನಿರ್ಮಿಸುವುದಾಗಿ ಸುದ್ದಿಯಾಗಿತ್ತು. ಈ ಚಿತ್ರದ ನಾಯಕಿಯಾಗಿ ಸಪ್ತಮಿ ಗೌಡ ಆಯ್ಕೆಯಾಗಿದ್ದರು. ಅವರು ಸಹ ಮುಹೂರ್ತದಲ್ಲಿ ಭಾಗಿಯಾಗಿದ್ರು. ಆದರೆ ಚಿತ್ರ ನಿಂತಿರುವ ಸುದ್ದಿ ಬಂದಿದೆ. ಬರೀ ಕಾಳಿಯಷ್ಟೇ ಅಲ್ಲ, ಅಭಿಷೇಕ್ ಅಂಬರೀಷ್ ಅಭಿನಯದ 4ನೆಯ ಚಿತ್ರದ ಬಗ್ಗೆಯೂ ಸುದ್ದಿ ಇಲ್ಲ. ರಾಕ್ಲೈನ್ ವೆಂಕಟೇಶ್ ನಿರ್ಮಾಣದಲ್ಲಿ ಮಹೇಶ್ ನಿರ್ದೇಶಿಸಬೇಕಿದ್ದ AA04 ಎಂಬ ಚಿತ್ರ ಸಹ ಇಷ್ಟರೊಳಗೆ ಶುರುವಾಗಬೇಕಿತ್ತು. ಕಳೆದ ವರ್ಷವೇ ಚಿತ್ರದ ಪೋಸ್ಟರ್ಗಳು ಬಿಡುಗಡೆಯಾಗಿದ್ವು. ಈ ಮಧ್ಯೆ ರಾಕ್ಲೈನ್ ನಿರ್ಮಾಣದ ಕಾಟೇರ ಮತ್ತು ಕರಟಕ ದಮನಕ್ಕ ಚಿತ್ರಗಳು ಬಿಡುಗಡೆಯಾದರೂ ಈ ಚಿತ್ರದ ಬಗ್ಗೆ ಸುದ್ದಿ ಇಲ್ಲ. ಈ ಚಿತ್ರವು ನಿಂತು ಹೋಗಿದೆಯಾ ಎಂಬ ಪ್ರಶ್ನೆಯೊಂದು ಕೇಳಿಬರುತ್ತಿದೆ. ಅದರ ಜೊತೆಗೆ ಇನ್ನೊಂದು ವಿಷಯ ಸಹ ಬರುತ್ತಿದೆ. ಅದೇನೆಂದರೆ ಅಭಿಷೇಕ್ ಅವರ ತಾಯಿ ಸುಮಲತಾ ಅಂಬರೀಷ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವ ಹಿನ್ನೆಲೆಯಲ್ಲಿ ಚುನಾವಣೆಗಳು ಮುಗಿದ ನಂತರ ಅಭಿಷೇಕ್ ಮತ್ತೆ ಬಣ್ಣ ಹಚ್ಚಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಆದರೆ ಅಭಿಷೇಕ್ ಮಾತ್ರ ಯಾವೊಂದು ವಿಷಯವನ್ನು ಬಿಟ್ಟುಕೊಟ್ಟಿಲ್ಲ. ಅಭಿಷೇಕ್ ತಮ್ಮ ಮುಂದಿನ ನಡೆಯ ಬಗ್ಗೆ ಯಾವ ಮೌನ ಮುರಿಯುತ್ತಾರೋ ಕಾದು ನೋಡಬೇಕಾಗಿದೆ.